ಯಾವುದೇ ಓರ್ವ ಅಪರಿಚಿತ ಮಹಿಳೆಗೆ ನೀನು ಸುಂದರವಾಗಿದೆಯಾ, ಚೆನ್ನಾಗಿದೆಯಾ, ತೆಳ್ಳಗಿದೆಯಾ ಅಂತ ಹೇಳುವಂಥದ್ದು ಅಥವಾ ಸಂದೇಶವನ್ನು ಕಳಿಸುವಂಥದ್ದು ಅಪರಾಧ ಆಗಿರುತ್ತೆ ಅಂಥೇಳಿ ಮುಂಬೈನ ಸೆಷನ್ ಕೋರ್ಟ್ ಒಂದು ಮಹತ್ವದ ತೀರ್ಪನ್ನು ನೀಡಿದೆ. ಈ ಒಂದು ಪ್ರಕರಣದ ಪೂರ್ತಿ ಅಂಶವನ್ನು ನೋಡೋದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಕಾನೂನಿನ ಅರಿವಿನ ಎಲ್ಲ ವಿಡಿಯೋಗಳು ನಿಮಗೆ ಮೊದಲು ತಲುಪುತ್ತೆ. ಯಾವುದೇ ಒಬ್ಬ ಅಪರಿಚಿತ ಮಹಿಳೆಯನ್ನು ಕುರಿತು ಆಕೆಗೆ ನೀನು ಚೆನ್ನಾಗಿದೆಯಾ ಅಥವಾ ಸುಂದರವಾಗಿದೆಯಾ, ಚಿಕ್ಕ ವಯಸ್ಸು ಅಥವಾ ತೆಳ್ಳಗಿದೆಯಾ ಅಂತ ಈ ರೀತಿಯಲ್ಲಿ ಹೇಳುವಂಥದ್ದು ಅಪರಾಧ ಆಗತ್ತೆ. ಇದು ಕೂಡ ಆಕೆಗೆ ಕಿರುಕುಳವನ್ನು ನೀಡಿದಂತೆ ಆಗತ್ತೆ ಅಂಥೇಳಿ ಮುಂಬೈನ ಸೆಷನ್ ಕೋರ್ಟ್ ಒಂದು ಮಹತ್ವದ ತೀರ್ಪನ್ನು ನೀಡಿದೆ. ಈ ಒಂದು ಪ್ರಕರಣದಲ್ಲಿ ಅಂದರೆ ಆಕೆ ಪಂಚಾಯಿತಿಯ ಮಾಜಿ ಸದಸ್ಯೆ ಆಗಿರ್ತಾಳೆ. ಆಕೆಗೆ ಓರ್ವ ರಾತ್ರಿ 11ರಿಂದ 12 ಆ ಒಂದು ಮಧ್ಯರಾತ್ರಿ ಸಮಯದಲ್ಲಿ ವಾಟ್ಸಪ್ಪಲ್ಲಿ ಮೆಸೇಜ್ಗಳನ್ನು ಮಾಡ್ತಾನೆ. ನೀನು ಸುಂದರವಾಗಿದೆಯಾ, ನಿನ್ನ ವಯಸ್ಸು 40, ತೆಳ್ಳಗಿದೆಯಾ ಮತ್ತು ಚೆನ್ನಾಗಿ ಕಾಣ್ತೀಯಾ ಅಂತ ಈ ರೀತಿಯಲ್ಲಿ ಕೆಲವೊಂದು ಮೆಸೇಜ್ಗಳನ್ನು ಕಳಿಸ್ತಾ ಇರ್ತಾನೆ. ಇದರ ವಿರುದ್ಧ ಆಕೆ ಮಾಜಿ ಸದಸ್ಯೆ, ಪಂಚಾಯಿತಿಯ ಮಾಜಿ ಸದಸ್ಯೆ ಆಗಿರ್ತಾಳೆ. ಸೊ ಆಕೆ ದೂರನ್ನು ನೀಡಿರ್ತಾಳೆ. ಅದನ್ನು ವಿಚಾರಣೆಯನ್ನು ಮಾಡಿದಂಥ ನ್ಯಾಯಾಲಯ ಈ ರೀತಿ ಮಾಡುವಂಥದ್ದು ಶಿಕ್ಷಾರ್ಹ ಅಪರಾಧ ಅಂತೇಳಿ ಆತನಿಗೆ 3 ತಿಂಗಳ ಶಿಕ್ಷೆಯನ್ನು ನೀಡಲಾಗಿರುತ್ತೆ. ಆತ ಇಲ್ಲ, ಆಕೆ ನನಗೆ ಪರಿಚಿತಳು ಅಂತ ಹೇಳ್ತಾರೆ. ಆದರೆ ಆತ ಪರಿಚಿತಳು ಅಂತ ಅನ್ನೋದಕ್ಕೆ ಈ ಹಿಂದೆನೂ ಪರಿಚಯ ಇತ್ತು ಅಂತ ಹೇಳೋದಕ್ಕೆ ಯಾವುದೇ ಸಾಕ್ಷ್ಯಗಳನ್ನು ಆರೋಪಿ ನೀಡಿರೋದಿಲ್ಲ. ಸೊ ಅದನ್ನು ಕೂಡ ನ್ಯಾಯಾಲಯ ಪರಿಗಣಿಸಿರುತ್ತೆ. ಸೊ ಹಾಗಾಗಿ ಯಾವುದೇ ಒಬ್ಬ ಮಹಿಳೆಗೆ ಅಥವಾ ನೀನು ಚೆನ್ನಾಗಿದೆಯಾ, ಸುಂದರವಾಗಿ ಕಾಣ್ತಾ ಇದೆಯಾ, ತೆಳ್ಳಗಿದೆಯಾ ಅಂತ ಆ ರೀತಿ ಈ ರೀತಿ ಅಂತೇಳಿ ಹೇಳುವಂಥದ್ದು ಕೂಡ ಆಕೆಗೆ ಕಿರಿಕಿರಿಯನ್ನು ಉಂಟು ಮಾಡುತ್ತೆ. ಸೊ ಇದು ಕೂಡ ಶಿಕ್ಷಾರ್ಹ ಅಪರಾಧ ಆಗತ್ತೆ ಅನ್ನೋದು ಈ ಒಂದು ಪ್ರಕರಣದಿಂದ ಗೊತ್ತಾಗುವಂಥ ಅಂಶ ಆಗಿದೆ. ಸೊ ಹಾಗಾಗಿ ಯಾರೇ ಒಬ್ಬ ಅಪರಿಚಿತ ಮಹಿಳೆಗೆ ಆ ರೀತಿಯಲ್ಲಿ ಹೇಳುವಂಥದ್ದು ಕೂಡ ಆಕೆಗೆ ಕಿರಿಕಿರಿಯನ್ನು ಉಂಟು ಮಾಡಿದಂಥದ್ದು, ಲೈಂಗಿಕ ದೌರ್ಜನ್ಯವನ್ನು ಉಂಟು ಮಾಡಿದಂಥದ್ದಾಗತ್ತೆ ಅನ್ನೋದು ಈ ಒಂದು ಪ್ರಕರಣದಿಂದ ಗೊತ್ತಾಗುವಂಥ ಅಂಶ ಆಗಿದೆ. ಸೊ ಹಾಗಾಗಿ ಯಾರಿಗೂ ಕೂಡ ಅಪರಿಚಿತ ಮಹಿಳೆಯರಿಗೆ ಸುಮ್ಮನೆ ಏಕಾಏಕಿ ಮೆಸೇಜ್ಗಳನ್ನು ಮಾಡುವಂಥದ್ದು, ಅವರಿಗೆ ಕಿರಿಕಿರಿ ಆಗುವ ಮೆಸೇಜ್ಗಳನ್ನು ಮಾಡುವಂಥದ್ದು, ಸೊ ಇದು ಕೂಡ ಶಿಕ್ಷಾರ್ಹ ಅಪರಾಧ ಆಗುತ್ತೆ ಅನ್ನೋದು ಈ ಒಂದು ಪ್ರಕರಣದಿಂದ ಗೊತ್ತಾಗುವಂಥದ್ದು. ಸೊ ಹಾಗಾಗಿ ಈ ಒಂದು ಪ್ರಕರಣದಲ್ಲಿ ಮುಂಬೈನ ಸೆಷನ್ ಕೋರ್ಟ್ ಆತನಿಗೆ 3 ತಿಂಗಳ ಶಿಕ್ಷೆಯನ್ನು ವಿಧಿಸಿ ಪ್ರಕರಣದ ಒಂದು ತೀರ್ಪನ್ನು ನೀಡಿರೋದು ಇಲ್ಲಿ ಕಂಡುಬರುತ್ತೆ.